ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಸಿಸ್ಟರ್ ಬಂದಿದ್ಲು ಬೆಂಗಳೂರಿಂದ. ಸೊ ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೀನಿ. ನನಗೂ ಪ್ರಮೋಷನ್ ಇತ್ತು ಇವತ್ತು, ಒಂದು ಪ್ರೆಸ್ಟೀಜ್ ಕಂಪನಿದು ಚಂದ್ರಾಯಪಟ್ಟಣದಲ್ಲೇ. ಸೊ ಅದನ್ನು ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೈಕಲ್ಲಿ ಬಂದೆ. ಸೊ ಬೈಕಲ್ಲಿ ಅಂತಂದರೆ ಇವತ್ತು ಸವಿತಾನು ಬರ್ತಾ ಇದ್ದಾಳೆ ಊರಿಗೆ. ಸವಿತಾ ನನಗೆ ಮನೇಲಿದ್ದಾಗಲೇ ಫೋನ್ ಮಾಡಿದ್ಲು, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸವಿತಾ ಸಿಸ್ಟರು ಮತ್ತು ಅಂತ ಸಿಸ್ಟರ್ ಮಗಳು ಅಂದರೆ ನನ್ನ ಮಗಳೇ. ಸೊ ಎಲ್ಲ ಬರ್ತಾ ಇದ್ರಲ್ಲ ಕಾರಲ್ಲಿ. ನನಗೆ ಸಂಗೀತ ಪ್ರಮೋಷನ್ನು ಇವತ್ತು ಇತ್ತು, ಇವತ್ತು ಬೇಡ ಅಂತ ಅಂದ್ಬಿಟ್ಟು ಅವರೇನೇ ಕ್ಯಾನ್ಸಲ್ ಮಾಡಿದರು. ಸೊ ಹಾಗಾಗಿ ನಾನು ಬೈಕಲ್ಲಿ ಬರ್ತೀನಿ, ಕಾರ್ ತೊಗೊಳ್ಳಿ, ಅವರೆಲ್ಲರೂ ಬರ್ತಾರಲ್ವ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾರ್ ತೊಗೊಳಕ್ಕೆ ಹೇಳಿದೆ. ನಾನು ಬೈಕಲ್ಲಿ ಬರೋಣ ಅಂತ ಅಂದ್ಬಿಟ್ಟು, ಸಂಗೀತದ ಬೇರೆ ಪ್ರಮೋಷನ್ ಇತ್ತಲ್ವ, ನಾನು ಅಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಬರೋವರೆಗೂ ನಮ್ಮ ಮನೆಯವ್ರು ವೆಯ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ನನ್ನ ಬೈಕಲ್ಲಿ ಯಾರಾದರೂ ಒಬ್ರು ಬರ್ತಾರೆ, ಇವ್ರು ಊರಿಗೆ ಹೋಗ್ಬೇಕಾದ್ರೆ ಇವ್ರ ಜೊತೆ ಒಂದಿಬ್ರು ಕಳ್ಸೋಣ ಅಂತ ಅಂದ್ಬಿಟ್ಟು ಅವ್ರನ್ನ ಕಾರ್ ತೊಗೊಬರೋಕೆ ಹೇಳಿದೆ. ಅವ್ರಿಗೂ ನನಗೂ ಇಬ್ರಿಗೂ ಇತ್ತು, ಹಸ್ಬೆಂಡ್ಗೂ ನನಗೂ ಇಬ್ರಿಗೂ ಇತ್ತು ಪ್ರಮೋಷನ್ನು. ಸೊ ಹಾಗಾಗಿ ನನ್ನ ಮಗಳನ್ನೂ ಕರ್ಕೊಬಂದೆ ಮನೆ ಹತ್ರ, ನಾಯಿ ಹೊಡಿತಾಳೆ ಅಂತ ಅಂದ್ಬಿಟ್ಟು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಸಿಗ್ನಲಲ್ಲಿ ಇಲ್ಲಿ ನಿಲ್ಲಿಸಿದ್ವಿ. ಸವಿತಾ ಹಂಗೇ ಜಾಯ್ನ್ ಆದಳು. ಎಲ್ಲರೂ ಇವಾಗ ಪ್ರೆಸ್ಟೀಜು ಪ್ರಮೋಷನ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರಮೋಷನ್ ಮುಗಿಸ್ಕೊಂಡು ಸಂಗೀತಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಕಾಲ್ ಮಾಡಿದ್ರು, ಇವತ್ತಿಲ್ಲ, ಒಂದು 2-3 ದಿವಸ ಬೇಡ ಅಂತ ಅಂದ್ಬಿಟ್ಟು. ಸೊ ನನಗೂ ಅದೇ ಬೇಕಿತ್ತು, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಲ್ವ. ಸೊ ಹಾಗಾಗಿ ಹೆಂಗೋ ಒಳ್ಳೇದಾಯಿತು ಅಂತ ಅಂದ್ಕೊಂಡು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಪ್ಲ್ಯಾನ್ ಮುಂದೆ ನೋಡಿ ನೀವೇ. ಆಫರ್ ಇದೆಯಾ? ಈ ಥರದೊಂದು ತಗೋಬೇಕೆ, ನಮ್ಮ ಮನೇಲಿರೋದು ಆನ್ಲೈನ್ದು ಹಾಳಾಗೈತೆ. ಈ ಥರದೊಂದು ತಗೋಬೇಕು ನೋಡಿ. ಐತಲ್ಲ ಅಲ್ಲೇನೆ ಬಿಲ್ಲು. ಎಷ್ಟಿದೆ? 21,000. ಓಕೆ, ಬಿಗ್ ಜಾಕ್ ಜಾಸ್ತಿ ರೈಸ್ ಗೊತ್ತಾಗಿತ್ತು. ತುಂಬ ಅವಶ್ಯಕತೆ ಇತ್ತು ಇದು. ದೋಸೆ ಹೋಗ್ಬೇಕಾರೆಲ್ಲ ಬೈಕ್ ನೋಡಿ. ಫಸ್ಟ್ ನೀವು ಮಾತಾಡಿ ಬಂದರೆ ಈ ಕಡೆ ಬಂದು ಒಂದು ಬೆಲ್ಟು 5 ಲೀಟರ್ ಬೆಲ್ಟ್ ಡಿಸ್ಕೌಂಟ್ ಮಾಡ್ತೀನಿ. 5 ಲೀಟರ್ ಬೆಲ್ಟ್ ಮಾಸ್ಟರ್ 5 ಲೀಟರ್ ಹತ್ರ ಗೊತ್ತಾಗುತ್ತೆ. ಒಂದು ಫೋಟೋ ತೆಕ್ಕೊಂಬ ಸಾಕು, ಮುಚ್ಚಳದು. ಹೋಗೇ ಬಿಟ್ರು ಅವರು. ಕೊಟ್ರ ಸಾಂಪ್ರದಾಯ. ತಮ್ನೈಲಲ್ಲಿ ಮತ್ತು ಟೈಟಲಲ್ಲಿ ಅಮ್ಮಂಗೆ ಹುಷಾರಿಲ್ಲ, ಏನಾಯಿತು ಅಂತ ಅಂದ್ಬಿಟ್ಟು ಶಾಕ್ ಕೊಟ್ಬಿಟ್ಟು ಇವ್ರು ಅಚ್ಚುಕಟ್ಟಾಗಿ ಪ್ರಮೋಷನ್ ಮಾಡಿಕೊಂಡು ಹೋಟೆಲಲ್ಲಿ ತಿಂತವ್ರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಸೊ ಏನಾಯಿತು ಅಂತ ಅಂದರೆ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ತುಂಬ ಖುಷಿಲಿದ್ದೋ. ಎಲ್ಲರೂ ಬಂದಿರೋದೊಂದು ಖುಷಿ. ಸೊ ಅಮ್ಮನೂರಿಗೆ ಇವತ್ತು ಹೋಗ್ತೀವಿ, ಎಲ್ಲರ ಜೊತೆಲಿ ಇರ್ತೀವಿ ಅಂತ ಖುಷಿ. ಎಲ್ಲ ಖುಷಿನಲ್ಲಿ ತುಂಬ ಚೆನ್ನಾಗಿದ್ವಿ. ಸೊ ಏನಾಯಿತು ಅಂತ ಅಂದರೆ, ಅಮ್ಮ, ದೊಡ್ಡಮ್ಮ, ಪ್ರಮೋದ, ದೇವಿ ದೊಡ್ಡಮ್ಮ ಎಲ್ಲರೂ ಒಂದು ಫಂಕ್ಷನಿಗೆ ಬಂದಿದ್ದರು. ನಮ್ಮೂರು ಫಂಕ್ಷನು ಚಂದ್ರಾಯಪಟ್ಟಣದಲ್ಲಿತ್ತು. ಸೊ ಅಲ್ಲಿಗೆ ಬಂದಿದ್ದರು. ಅವ್ರ ಜೊತೆ ಮಕ್ಕಳನ್ನೆಲ್ಲರನ್ನೂ ಕಳಿಸ್ದೆ. ಅವ್ರ ಟೆಂಪೋದಲ್ಲೆಲ್ಲ ಹೋದರು. ನಾವು 3 ಜನ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು, ಸೊ ಇಲ್ಲಿ ಹೋಟೆಲಲ್ಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಬಂದ್ವಿ ಊಟಕ್ಕೆ. ಸೊ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸವಿತನ ಆಟೋದಲ್ಲಿ ಕಳಿಸಿದ್ವಿ. ನಮ್ಮ ಮನೆಗೆ ಹೋದ್ಮೇಲೆ ಸೊ ಅಮ್ಮಂಗೆ ಪ್ರಮೋದ ಫೋನ್ ಮಾಡ್ದೆ, ಹಿಂಗೆ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಅಂದ್ಬಿಟ್ಟು. ನಾರ್ಮಲಾಗಿ ಏನೋ ಹುಷಾರಿರಲ್ಲ ಅಂತ ಅಂದ್ಬಿಟ್ಟು, ಮಾಮೂಲಿ ಸುಸ್ತು ಅಂತ ಇರುತ್ತೆ ಅಮ್ಮ ಯಾವಾಗಲೂ. ಸೊ ಅದೇನೋ ಆಗಿರ್ಬೋದೇನೋ ಅಂತ ಅಂದ್ಕೊಂಡು ಬಿಸಿಲಿಂದ ಬಂದ್ರಲ್ವ, ಊಟ ಎಲ್ಲ ಮುಗಿಸ್ಕೊಂಡು, ತುಂಬ ಬಿಸಿಲು.
ಬಿಸಿಲಿಗೆಲ್ಲ ಸುಸ್ತಾದಂಗೆ ಆಗಿರುತ್ತೆ, ಬಿಸಿಲಿಂದ ಬಂದಿರ್ತಾರಲ್ಲ ಅಂತ ಅಂದ್ಕೊಂಡು ನಾವು ಆ ಥರ ಸುಮ್ಮನೆ ಆದ್ವಿ. ಆನ್ ದ ವೇ ಬರ್ಬೇಕಾದ್ರೆ ಪ್ರಮೋದ ಫೋನ್ ಮಾಡಿದ್ದು. ಅದಾದಮೇಲೆ ನಮ್ಮ ಮನೆಗೆ ಹೋದ್ವಿ. ನಾನು ಚಾರ್ಜರು ಮತ್ತು ಬಟ್ಟೆ ಎಲ್ಲ ತೊಗೋಬೇಕಾಗಿತ್ತು, ಅಮ್ಮನವರೆಲ್ಲ ಒಂದು 2 ದಿವಸ ಇರೋಣ ಅಂತ. ಅದಕ್ಕೆ ಅಲ್ಲಿ ಹೋದ್ವಿ. ಅದಾದಮೇಲೆ ಫಂಕ್ಷನಿಗೆ ಇನ್ನೊಬ್ಬರು ದೊಡ್ಡಮ್ಮ ಹೋಗಿದ್ರು, ಅವರು ತೋಟದ ಹತ್ರ ಇದ್ದಾರೆ. ಅವ್ರೇನು ಮಾಡಿದ್ದಾರೆ, ಅಮ್ಮಂಗೆ ಇಲ್ಲಿ ಅಮ್ಮ ಬನ್ನಿ ಬಾ ಹೋಗಿವಂತೆ ಅಂದ್ಬಿಟ್ಟು ಮನೆಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಸೊ ಅವರು ಅಲ್ಲೇ ಇದ್ದಾರೆ. ಅಮ್ಮಂಗೆ ಈ ಥರ ಸುಸ್ತಾದಂಗೆ ಫುಲ್ ಬಿದೋಗೈತೆ, ತಲೆ ಸುತ್ತು, ಫುಲ್ ತಲೆ ಸುತ್ತು ಅಂದರೆ ಅಷ್ಟಿಷ್ಟಲ್ಲ. ಒಂದು ಸವಿತಾರ್ ಊರಲ್ಲೂ ಅಮ್ಮ ತಲೆ ಸುತ್ತು ಅಂತ ಇದ್ರು ಲೈಟಾಗಿ. ಅದಾದ್ಮೇಲೆ ಹುಷಾರಾಯಿತು. ಸೊ ಅವರು ದೊಡ್ಡಮ್ಮನೂ ಅಲ್ಲೇ ಇದ್ರಲ್ವ, ಅವ್ರು ಫೋನ್ ಮಾಡಿದರು ನಮ್ಮೂರಲ್ಲಿದ್ದಾಗ, ಹಿಂಗೆ ಯಾಕೋ ತಲೆ ಸುತ್ತು ಅಂತವಳೆ, ಬಂದಿರಲ್ಲ ಬೇಗ ಅಂತ ಅಂದ್ಬಿಟ್ಟು. ಅವಾಗ ಸೀರಿಯಸ್ ಆಗಿದ್ದು. ಫುಲ್ಲು ಭಯ ಅಂದರೆ ಭಯ, ಯಾಕೆ ಬೇಕು ನಮ್ಗೆ ಗೋಳು, ನಮ್ಮ ಅಪ್ಪನೂ ಕಳ್ಕೊಂಡಿದ್ದೀವಿ. ಈ ಕಡೆ ನೋಡಿದ್ರೆ ಅಮ್ಮ ಒಬ್ಬರೇ ಇರೋದು, ನಮಗೆ ಅಣ್ಣ ಇಲ್ಲ, ತಮ್ಮ ಇಲ್ಲ, ಸೊ ಯಾರೂ ಇಲ್ಲ. ಏನಾದರೂ ಎಷ್ಟು ಭಯ ಆಯಿತು ಅಂತ ಅಂದರೆ, ಸರಿ ಅಂತ ಅಂದ್ಬಿಟ್ಟು ಫಾಸ್ಟಾಗಿ ಬಂದ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಆನ್ ದ ವೇ ಬರಬೇಕಾದ್ರೆ ನಮ್ಮ ಊರು ಇನ್ನೂ ಸ್ವಲ್ಪ ದೂರ ಐತೆ, ಒಂದು 1/2 ಕಿಲೋಮೀಟರ್ ಐತೆ ಅಂದಂಗೆ ಮತ್ತೆ ಫೋನು, ಬನ್ನಿ ಬನ್ನಿ ಬೇಗ ಅಂತ ಅಂದ್ಬಿಟ್ಟು. ಎಷ್ಟು ಎದ್ರೋಗಿ ಹತ್ಕೊಂಡು ಚಚ್ಕೊಂಡು ಗಾಡಿ ಓಡ್ಸೋಕ್ಕಾಗ್ತಾಯಿಲ್ಲ, ಫುಲ್ಲು ಕೈಕಾಲೆಲ್ಲ ಶೇಕು, ಉದ್ದಕ್ಕೂ ಅಳ್ತಾ ಇದ್ದೀನಿ. ಗಾಡಿ ನಂಗೆ ಡ್ರೈವ್ ಮಾಡೋಕ್ಕೆ ಆಯ್ತಾಯಿಲ್ಲ, ಬೈಕ್ ಓಡ್ಸೋಕ್ಕೆ ಆಯ್ತಾಯಿಲ್ಲ, ಉದ್ದಕ್ಕೂ ಅಳ್ತಾ ಇದ್ದೀನಿ. ಏನಾಯಿತು ಅಂತ ತಂಗಿ ರಿಸೀವ್ ಮಾಡಿ ಮಾತಾಡ್ತಾವಳೆ. ಸೊ ಅವಳು ಗಾಬರಿ, ನನಗಂತೂ ಆಯ್ತಾನೇ ಇಲ್ಲ. ನಾನು ಇಲ್ಲ, ನಮ್ಮಮ್ಮ ಇಲ್ಲ ಅಂದರೆ ಇರಲ್ಲ, ನಾನು ಸತ್ತೋಗ್ಬಿಡ್ತೀನಿ ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಎಷ್ಟು ಹೊತ್ತಿದ್ದೀನಿ ಅಂತ ಅಂದರೆ. ಸೊ ಬೈಕಲ್ಲಿ ಎಲ್ಲರ ನಿಲ್ಲಿಸ್ಬಿಟ್ಟು ಸುಮ್ಮನೆ ಕುತ್ಕೊಬಿಡೋಣ, ಬಿದೋಗ್ಬಿಡೋಣ ನನಗೆ ಆಗ್ತಾ ಇರೋದು, ನನಗೆ ಅಷ್ಟು ಗಾಬರಿ. ಸೊ ಹೋಗಿದ ತಕ್ಷಣ ನಮ್ಮ ಅಮ್ಮಂಗೆ ತಲೆಗೊಂದು ಬಟ್ಟೆ ಕಟ್ಬಿಟ್ಟವ್ರೆ, ತಲೆ ಸುತ್ತು ಅಂತ ಅನ್ನೋದಕ್ಕೆ. ಹೋಗಿ ಹೆಂಗಾಯಿತು ಅಂತ ನಾವು ಅವ್ರು ಏನೂ ಹೇಳ್ತಾನೆ ಇಲ್ಲ. ಅರ್ಧದವ್ರಿಗೆ ಬನ್ನಿ ಬೇಗ ಬನ್ನಿ ಬೇಗ, ಏನಾಯಿತು ಅಂದರೆ ಹೇಳ್ತಾ ಇಲ್ಲ, ಬನ್ನಿ ಬೇಗ ಇದನ್ನು ಹೇಳ್ತವ್ರೆ. ಆ ಥರ ಹೇಳ್ದಂಗೆ ಹೆಂಗಾಯಿತು ಅಂದರೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡ್ತಪ್ಪ, ಏನಪ್ಪ ಅಂತ ಅಂದ್ಕೊಂಡು ಎಷ್ಟು ಎದೆ ಒಡೆದೋದಂಗೆ ಆಯ್ತು ನನಗೆ. ಅದಾದಮೇಲೆ ಮನೆಗೆ ಹೋಗಿ ಹೊತ್ಕೊಂಡು ಚಚ್ಕೊಂಡು ಒಂದು ಆಟೋ ಮಾಡಿಕೊಂಡು, ಇವಾಗ ನಾನು ಮತ್ತು ನಮ್ಮ ಸಿಸ್ಟರು ಆಟೋದಲ್ಲೇ ಕರ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಹಸ್ಬೆಂಡಿಗೆ ಕಾಲ್ ಮಾಡಿದ್ದೆ, ಅವ್ರು ಬೇರೆ ಎಲ್ಲ ಇದ್ದೀನಿ ಬರ್ತೀವಿ ಹೋಗಿರಿ ಅಂತ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ಗಾಬರಿ ಆದರು. ಅವರು ಕೊನೆಗೆ ಬಂದರು. ನಾವು ಪ್ರೈವೇಟ್ ಹಾಸ್ಪಿಟಲಲ್ಲಿಗೆಲ್ಲ ಕರ್ಕೊಂಡು ಹೋದ್ವಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಕಡೆ ರಜಾ, ಎಲ್ಲೂ ಓಪನ್ ಇರಲಿಲ್ಲ ಹಾಸ್ಪಿಟಲು. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದ್ವಿ. ಗೌರ್ಮೆಂಟ್ ಹಾಸ್ಪಿಟಲ್ನೂ ಕ್ಲೋಸ್ ಆಗಿತ್ತು, ಎಮರ್ಜೆನ್ಸಿ ವಾರ್ಡ್ ಓಪನ್ ಇತ್ತು, ಅಲ್ಲಿ ಕರ್ಕೊಂಡು ಬಂದ್ವಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಸೊ ಇಲ್ಲಿ ಕರ್ಕೊಬಂದ್ಮೇಲೆ ಎಲ್ಲ ಚೆಕ್ ಮಾಡಿದರು, ಎಲ್ಲ ನಾರ್ಮಲ್ ಇದೆ ಅಂತ ಅಂದರು. ಆಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿಬಿಟ್ಟು ಒಂದು ಬಾಟಲ್ ಹಾಕಿದ್ರು, ಅಲ್ಲೇ ಟ್ಯಾಬ್ಲೆಟ್ಸ್ ಕೊಟ್ಟರು. ಬಾಟ್ಲ್ ಹಾಕಿದ ಮೇಲೆ ನಮ್ಮಮ್ಮ ಇನ್ನೂ ಜಾಸ್ತಿ ಒಂಥರ ನಂಗೆ ಹೆಂಗೆಂಗೋ ಆಗ್ತಾಯಿಲ್ಲ, ಸುಸ್ತಾಗ್ತೈತೆ, ನಾನು ಸತ್ತೋಯ್ತೀನಿ, ನನಗೆ ಇನ್ನೂ ತಲೆ ಸುತ್ತು ಜಾಸ್ತಿ. ಅದು ಬಾಟ್ಲ್ ಹಾಕಿದ ಮೇಲೆ ಇನ್ನೂ ಸ್ವಲ್ಪ ಸುಸ್ತು, ಹೆಂಗೆಂಗೋ ಆಡ್ತಾಯಿದ್ರು. ನಮಗೆ ಇನ್ನೂ ಸ್ವಲ್ಪ ಫಸ್ಟು ಸಮಾಧಾನವಾಗಿದ್ದರು, ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿದ್ದರು. ಬಾಟ್ಲ್ ಹಾಕಿದ ಮೇಲೆ ಇನ್ನೂ ಜಾಸ್ತಿ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದು ವಿಡಿಯೋ ಮಾಡ್ಕೊಂಡಿಲ್ಲ. ಸಿಕ್ಕಾಪಟ್ಟೆ ಭಯ ಆಗೋಯ್ತು, ಏನಪ್ಪ ಹಿಂಗೆ ಆಡ್ತಾರಲ್ಲ ಅಂತ ಅಂದ್ಬಿಟ್ಟು ಡಾಕ್ಟ್ರೆಲ್ಲ ಕರೆಸಿದ್ವಿ. ಅವರೆಲ್ಲ ಚೆಕ್ ಮಾಡಿ ಹೋದರು. ಸ್ವಲ್ಪ ಹೊತ್ತು ಆದಮೇಲೆ ಕೂಲಾದರು. ಇವರೇನೆ ನಮ್ಮ ದೊಡ್ಡಮ್ಮ. ಸೊ ಇವರು ನಮ್ಮ ಜೊತೆನೇ ಬಂದರು. ಕಷ್ಟ ಅಂದರೆ ಓಡಾಡ್ತಾರೆ ಪಾಪ, ಇವರು ನಮ್ಮ ಜೊತೆನೇ ಬಂದರು. ಹಳೆ ಶಾಸ್ತ್ರ ಗೊತ್ತಲ್ವಾ, ಹಳೆ ಕಾಲದವರು ಈ ಥರ ಎಲ್ಲ ಶಾಸ್ತ್ರ ಎಲ್ಲ ಮಾಡ್ತಾರೆ. ಇಡ್ಲು ನಿಳ್ಸೋದು, ಸಾಸಿವೆ ಕಾಳು ತೆಗ್ದಾಕೋದು, ಸೆರಗು ನಿಳ್ಸೋದು, ಈ ಥರದ್ದೆಲ್ಲ ಮಾಡ್ತಾರೆ. ದೃಷ್ಟಿ ಹಂಗಾಗಿದ್ರೆ ಹೋಗ್ಲಿ ಅಂತ ಅಂದ್ಬಿಟ್ಟು ಬಾಟ್ಲೆಲ್ಲ ಒಂದು 0.5% ಹೋದ್ಮೇಲೆ ನಮ್ಮಮ್ಮ ಸ್ವಲ್ಪ ಆವಾಗ ಸಮಾಧಾನ ಆದರು. ಆ ಬಾಟ್ಲು ಹಾಕಿದ ತಕ್ಷಣ ಹೆಂಗಾಡಿದ್ರು ಅಂತಂದರೆ ಮತ್ತೆ ಭಯ ಆಗೋಯ್ತು ನಮಗೆ, ಇದೇನಪ್ಪ ಹಿಂಗೆ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಇಲ್ಲಿ ಫಸ್ಟು ಮಲಗಿದ್ರಲ್ವ, ಆ ಬೆಡ್ ಹತ್ರ ಫ್ಯಾನ್ ಇರಲಿಲ್ಲ, ಫುಲ್ ಸೆಕೆ ಅಂತ ಅಂದ್ಬಿಟ್ಟು ಇನ್ನೂ ಸುಸ್ತು ಜಾಸ್ತಿ ಆಯ್ತು ನಮ್ಮ ಅಮ್ಮಗೆ. ಅದಕ್ಕೆ ಇಲ್ಲಿ ಪಕ್ಕದ ಬೆಡ್ಗೆ ಶಿಫ್ಟ್ ಮಾಡಿದ್ವಿ. ಆವಾಗ ಸ್ವಲ್ಪ ಸಮಾಧಾನವಾಗಿ ಒಂದು 1/2 ಅವರ್ ನಿದ್ದೆ ಮಾಡಿದರು.
ಹಾಂ ಏನಾಯ್ತು? ಇಲ್ಲ ನಮ್ಮನೆ ತಗೊಬಂದಾರೆ, ಕಾರ್ ತಗೊಬಂದಾರೆ ಅದಕ್ಕೆ. ಕೂತಾರ ಆಚೆ. ಆ ಮಕ್ಕಳಲ್ಲಿ ಹಲೋ ಅಕ್ಕ ಯಾರು ಮಕ್ಕಳು? ಏನಕ್ಕಪ್ಪ ನಿನಗ ಆ ಜಾಕೆಟ್ ಗುಂಡು ಮಧ್ಯಾಹ್ನ ಊಟ ಹಾಕಿಲ್ಲ, ಈಗಲೂ ಊಟ ಹಾಕಿಲ್ಲ. ಅಯ್ಯೋ ನನ್ಗೆ ಮಾಡಿ ಬಂದೇನೆ ಕಳ್ಳ. ಒಂದು ಕುಡಿ ಸುಮ್ಮನೆ ನೀನು ಮಕ್ಕಳಿಗೆ ಏನ್ ಕಾಫಿ ಕುಡಿದೇವ ಮ್ಯಾಲ ಗ್ಯಾಸ್ ಕೊಡ ಬಿಸಿಲು ಕೊಡೆ ಬಿಸಿಲು ಕೊಡ ಸಂಜೆ ಕೊಡು ಗಂಟೆ ನಿಜೆಲ್ಲ ಹೋಗ್ಲಿ. ಅವಕಾಯಿ ಉಪ್ಪು ಬೆಂಕಿ ಪಟ್ಟ ಕೊಡ ಇದು ಬೆಂಕಿ ಪಟ್ಟ ಕೊಡ್ಲ ಸಂಜೆ? ಒಂದೊಳು ಉಪ್ಪುವೆ ಸಾಕು. ಏನ್ ದೇವಕ್ಕ? ಇವಾಗ ಚಂದ್ರಿ ದೊಡ್ಡಮ್ಮ ಬಂತು ಮಾತಾಡ್ಸೋಕ್ಕೆ. ಅವಾಗ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಇರಲಿಲ್ಲ, ಇಲ್ಲ ತೋಟಕ್ಕೆ ಹಿಡ್ತಕ್ಕೆ ಹೋಗಿತ್ತೆ ಏನೋ ಗೊತ್ತಿಲ್ಲ. ಇವಾಗ ಮಾತಾಡ್ಸ್ಕೊಂಡು ಹೋಗೋಣ ಏನಾಗಿತ್ತು ಏನು ಅಂತ ಅಂದ್ಬಿಟ್ಟು ದೊಡ್ಡಮ್ಮ ಬಂದರು. ಸೊ ಓಕೆ, ಇಷ್ಟೇ ಇವತ್ತಿನ ಒಂದು ವ್ಲಾಗ್. ಈ ಥರ ಯಾವತ್ತೂ ನಮ್ಮಮ್ಮಂಗೆ ಆಗೋದು ಬೇಡ. ನಾನು ಅಷ್ಟೇ ಕೇಳ್ಕೊಳ್ಳೋದು, ನಮ್ಮಮ್ಮ ಚೆನ್ನಾಗಿರಬೇಕು. ನಮ್ಮಮ್ಮನ ಬಿಟ್ರೆ ನಮಗೆ ಯಾರೂ ಇಲ್ಲ, ನಮ್ಮಮ್ಮನೇ ಎಲ್ಲ. ನಮ್ಮಮ್ಮ ಇರೋದಕ್ಕೆ ಹೋಗ್ತೀವಿ ಬರ್ತೀವಿ. ಸೊ
ಸೊ ಓಕೆ, ಯಾವಾಗಲೂ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟೇ, ನಮ್ಮಮ್ಮ ನಮ್ಮ ಫ್ಯಾಮಿಲಿ ತಂಗಿ ಫ್ಯಾಮಿಲಿ ಇಷ್ಟು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು. ಸೊ ಅಷ್ಟು ಚೆನ್ನಾಗಿದ್ರೆ ಸಾಕು. ಓಕೆ, ಇಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.